ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರು. ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ವಾಕ್ ಸ್ವಾತಂತ್ರ್ಯ ಬಗ್ಗೆ, ಅಭಿವ್ಯಕ್ತಿ ಸ್ವಾತಂತ್ರ್ಯ ಬಗ್ಗೆ ಅದಕ್ಕೆ ಲಿಮಿಟ್ಸ್ ಇದ್ದಾವಪ್ಪ. ನೀವು ಮನುಷ್ಯ ಬಂದಂಗೆ ಅದನ್ನು ಉಪಯೋಗ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ವಾಕ್ ಸ್ವಾತಂತ್ರ್ಯದ ಅಂತೇಳಿ ಯಾರಿಗೂ ಟೀಕೆ ಮಾಡೋದು, ಇನ್ನೊಂದು ಧರ್ಮದ ಬಗ್ಗೆ ಅನಗತ್ಯವಾಗಿ ಆಕ್ಷೇಪ ವ್ಯಕ್ತಪಡಿಸುವಂಥದ್ದು, ಆ ದೇವತೆಗೆ ಅಪಮಾನ ಮಾಡುವಂಥದ್ದು, ಇವೆಲ್ಲ ಮಾಡಬಾರ್ದು, ತಪ್ಪಿದು, ಇದಕ್ಕೆ ಲಿಮಿಟ್ಸ್ ಇದ್ದಾವ ಅಂತನ್ನುವಂಥ ಸ್ಪಷ್ಟ ಸಂದೇಶವನ್ನು ಕೊಟ್ಟದ. ಹೌದು, ಭಾಳ ಇದು ಈ ವಾಕ್ ಸ್ವಾತಂತ್ರ್ಯ 19 ಅಡಿಯಲ್ಲಿ 19(2) ವಿಧಿಯ ಅಥವಾ ಅಧಿನಿಯಮದ ಅಡಿಯಲ್ಲಿ ಇದಕ್ಕೆ ರಿಸ್ಟ್ರಿಕ್ಷನ್ಸ್ ಇದ್ದಾವಪ್ಪ. ನೀವು ಹೌದು, ವ್ಯಕ್ತಿ ಸ್ವಾತಂತ್ರ್ಯದ, ನನಗೆ ಸ್ವಾತಂತ್ರ್ಯದ ಅಂತ ತಿಳ್ಕೊಂಡು ರೋಡ್ ಮಧ್ಯದಲ್ಲಿ ಹೋಗೋದು, ಬಸ್ ಬರೋ ಮುಂದೆ ಸರಿನಾ? ರೈಲ್ವೆ ಹಳಿ ಮಧ್ಯೆ ನಂಗೆ ಸ್ವತಂತ್ರದ ಎಲ್ಲಿ ಬೇಕಾದ್ರೆ ಅಡ್ಡಾಡ್ಲಿಕ್ಕೆ ಅಂತ ರೈಲ್ವೆ ಹಳಿ ಮಧ್ಯದಲ್ಲಿ ಅಡ್ಡಾಡೋದು ಸರಿನಾ ಅನ್ನುವ ರೀತಿಯಲ್ಲಿ ಪ್ರಶ್ನೆ ಮಾಡಿದೆ. ಹೌದು, ತಪ್ಪು. ತನ್ನದ ಲಿಮಿಟ್ಸ್ ಇದ್ದಾವೆ, ಕರ್ತವ್ಯಗಳಿದ್ದಾವೆ, ಹಕ್ಕಿದ್ದಂಗೆ ಕರ್ತವ್ಯಗಳಿದ್ದಾವೆ ಮನುಷ್ಯನಿಗೆ. ಇನ್ನೊಬ್ಬರ ಹಕ್ಕುಗಳನ್ನ ಕಾಯ್ಕೋಬೇಕಾದ್ರೆ ನಮ್ಮ ಕರ್ತವ್ಯನೂ ಹೌದು. ಅದನ್ನು ನೆನಪಿಸೋದೇ ಇಲ್ಲ ಸುಪ್ರೀಂ ಕೋರ್ಟ್. ಅದರಲ್ಲೂ ಮುಖ್ಯವಾಗಿ ನಮ್ಮ ವಜಾಹತ್ ಖಾನ್ರವರ ಹಿಂದೂ ದೇವತೆಗಳ ಬಗ್ಗೆಯೂ ತಮ್ಮ ಎಕ್ಸ್ನಲ್ಲೇ ಒಂದಿಷ್ಟು ಆಕ್ಷೇಪಾರ್ಹ ಮಾತುಗಳನ್ನು ಮಾತಾಡಿದ್ದಾಗಿರ್ಬೋದು. ಅದೇ ಕಾಲಕ್ಕೆ ವ್ಯಂಗ್ಯಚಿತ್ರಕಾರ ಹೇಮಂತ್ ಮಾಳವೀಯ ಅವರು ಈ ಏನಪ್ಪ ಅಂತಂದ್ರೆ ನಮ್ಮ ಮೋದಿಯವರ ಮತ್ತು RSS ಬಗ್ಗೆ ವ್ಯಂಗ್ಯವಾಗಿ ಹೇಳಿದ್ದು, ಚಿತ್ರವನ್ನು ತೆಗೆದಿದ್ದು ಇವತ್ತು ಇಂದೋರ್ದವರವರು ಇವತ್ತು ಚರ್ಚೆ ವಿಷಯ ಆಗಿದ್ದಾವಂತ. ಇರಲಿ ಸುಪ್ರೀಂ ಕೋರ್ಟ್ಗೆ ಅನಿಸಿದ್ದನ್ನು ತಾವು ಹೇಳಿದ್ದಾರೆ, ನೀವು ಅದನ್ನು ರೆಸ್ಟ್ರಿಕ್ಷನ್ ಇರಬೇಕು ಅಂತ ಅವರು ಏನೋ ಇದನ್ನು ಕೊಟ್ಟು ಜಾಮೀನು ಕೊಟ್ಟಿದ್ದಾರೆ, ಆ ಮಾತು ಬೇರೆ. ಆದರೆ ಇಲ್ಲಿ ನಾವು ಚರ್ಚೆ ಮಾಡುವಂಥ ವಿಷಯ ಏನಪ್ಪ ಅಂತಂದ್ರೆ, ಸುಪ್ರೀಂ ಕೋರ್ಟ್ ಹೇಳಿದ ಹೌದು ರೆಸ್ಟ್ರಿಕ್ಷನ್ ಅದ, ಇನ್ನೊಬ್ಬರ